ಲೈನರ್ ಅಂತೂ ನೋಡಿ ಏನಂದ್ರೆ ಏನಿಲ್ಲ. ತೋರಿಸ್ಗುರು ಏನೈತೆ ಅದ್ರಾಗೆ ರಿವಿಟ ಉಜ್ಜಾಕ್ಬಿಟ್ಟಿದಾವೆಲ್ಲ. ಇವಾಗ ಹೊಸ ಟೈರ್ ಸೀದಾ ತೊಗೊಂಡ್ಬಂದ್ವಿ. ಇವಾಗ ಫಿಟ್ ಮಾಡ್ಬೇಕಷ್ಟೇ ನೋಡಿ. ಇನ್ನೇನು ಫಿಟ್ ಮಾಡ್ಸೋಣ. ಡಿಸ್ಕ್ಗಳು ಇಲ್ಲೇ ಇದ್ದಾವೆ. ಇಲ್ಲೊಂದು ಬಿಚ್ಕೊಂಬಂದಿದ್ದೀವಿ, ಇಲ್ಲೊಂದು ಐತೆ. ಎರಡನ್ನೂ ಫಿಟ್ ಮಾಡೋಣ. ಅದೆಲ್ಲ ಆದಮೇಲೆ ಸ್ವಲ್ಪ ಡೋರ್ದು ಕೆಲಸ ಮಾಡಿಸ್ಬೇಕಿತ್ತು. ಡೋರ್ದು ವೆಲ್ಡಿಂಗ್ ಕಟ್ ಆಗಿತ್ತು. ಅದನ್ನೆಲ್ಲ ಸುತ್ತಿಗೆಲ್ಲಿ ಹೊಡಿಸಿ ಕ್ಲೀನಾಗಿ ವೆಲ್ಡಿಂಗ್ ಹೊಡಿಸ್ತಾ ಇದ್ದೀವಿ. ಬರ್ತಾರೆ ಬರಲಿ. ನಾವು 30 ಲಕ್ಷ ಗಾಡಿಗೆ ಬಂಡವಾಳ ಹಾಕಿ ಬಡ್ಡಿ ಕಟ್ಕೊಂಡು ಗುಲಾಮ್ಗಿರಿ ಮಾಡೋಕೆ ಬರ್ಬೇಕು ಇವ್ರದ್ದು ಅಷ್ಟೇ ನೋಡ್ರಿ. ಮೊನ್ನೆ ನನ್ನ ಗಾಡಿ ಇದೇ ಗಾಡಿ ಟ್ರಬಲ್ ಆಗೈತೆ. ಗಾಡಿ ಬ್ರೇಕ್ ಡೌನು, ಟೈಮಿಂಗ್ ಲೋಡು 14 ಅವರ್ ಬಿಟ್ಟು ಬಂದಾರೆ. ಅದು ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ಇವಾಗ ಗಾಡಿ ತೊಗೊಂಡೋಗಿ ಕೆಲಸ ಮಾಡಿಸ್ಬೇಕು. ಇವತ್ತು ಗಾಡಿ ಕೆಲಸದ್ದೇ ವ್ಲಾಗು. ಹೋಗಿ ಲೈನರೆಲ್ಲ ಓಡಿಸ್ಬೇಕು, ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಲೈನರ್ ಅಂತೂ ನೋಡಿ ಏನಂದರೆ ಏನಿಲ್ಲ. ತೋರಿಸ್ಬಿಡು ಏನೈತೆ ಅದ್ರಾಗೆ ರಿವಿಟ ಉಜ್ಜಾಕ್ಬಿಟ್ಟಿದಾವೆಲ್ಲ. ಡ್ರಮ್ ಏನೂ ಇಲ್ಲ. ಪೇಸಿಂಗ್ ಕೊಡಬೇಕಾ? ಡ್ರಮ್ ಸದ್ಯಕ್ಕೆ ಏನಾಗಿಲ್ಲ, ನಡೀತದೆ ನೋಡಿ ಯಾವ ಥರ ಉಜ್ಜಿದಾವಂತ. ಬ್ರೇಕೇ ಹಿಡಿತಾ ಇರಲಿಲ್ಲ ಗಾಡಿ, ಇದೇ ಕಾರಣಕ್ಕೆ. ಎಲ್ಲ ಪೌಡ್ರ್ ಆಗೋದೈತಿ. ಬ್ರೇಕ್ ಶೂ, ಬ್ರೇಕ್ ಲೈನರ್ ಇವೇ ನೋಡಿ ನಮ್ಮ ಗಾಡಿ. 1 2 3 4 ಕ್ಲೀನಾಗಿ ಫುಲ್ಲು ಧೂಳೆಲ್ಲ ತೆಗೆದ್ರು ನೋಡಿ. ಎಷ್ಟು ಮಣ್ಣಿತ್ತು ನೋಡಿ. ಇದು ಲೈನರ್ ಕರಗ್ಬಿಟ್ಟು ಪೌಡ್ರ್ ಆಗಿರೋದು ನೋಡಿ. ಲೈನರ್ ಬಂದು ಕಲ್ಲು ಪೌಡ್ರಿಂದ ಮಾಡೋದ್ರಿಂದ ಇದು ಪೌಡ್ರ್ ಆಗಿಬಿಡ್ತದೆ. ಆ ಕಡೆ ನೋಡಿ ಎಷ್ಟು ಬಿಡಿ, ಈ ಕಡೆ ನೋಡಿ ಎಷ್ಟು ಬಿಡಿ. ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಈಗ ಲೈನರ್ ಹೊಡಿಬೇಕು. ಆ ಕಡೆ ಲೈನರ್ ಹೊಡಿತಿದ್ದಾರಲ್ಲಿ ತೋರಿಸ್ತೀನಿ ಬನ್ನಿ. ಗಾಡಿ ಟ್ರಿಪ್ ತಗೊಂಡೋದ್ಮೇಲೆ ಗೊತ್ತಾಗಿದ್ದು ನನಗೆ ಬ್ರೇಕ್ ಇಲ್ಲ ಅಂತ. ಏನು ಮಾಡ್ತೀವಿ, ಹೋದ್ಮೇಲೆ ಬರಲೇಬೇಕಲ್ಲ ಊರಿಗೆ. ನಿಧಾನಕ್ಕೆ ತಗೊಂಬಂದು 9 10 11 12 ಓಲಿಂದ ರಿವಿಟ್ ನೋಡಿ. ಲೈನರು ಯಾವ ರೇಂಜ್ಗೆ ಇದ್ದಾಗ ತೆಗಿಬೇಕು ಅಂದರೆ ಈ ರೇಂಜ್ಗೆ ಇದ್ದಾಗ ತೆಗ್ದಾಕ್ತಾರೆ. ಇವೆಲ್ಲ ಲೈನರ್, ಓಲ್ಡ್ ಲೈನರ್ಸ್ ಇವೆಲ್ಲ ನೋಡಿ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಮೊನ್ನೆ ಹೊಡೆದೋಗಿದ್ದ ಟೈರ್ ಬಂದು ಇದೇನೆ ಹೆಂಗೆ ಹೊಡೆದೋಗಿತ್ತು ಅಂತ. ಈಗ ಸದ್ಯಕ್ಕೆ ಬಿಸ್ತಾ ಇದ್ದೀವಿ ರಿಪ್ಲೇಸ್ಮೆಂಟಿಗೆ ಕೊಡೋಕ್ಕೆ. ಇನ್ನು ರಿಪ್ಲೇಸ್ಮೆಂಟಿಗೆ ಕೊಟ್ಟು 2 ಟೈರ್ ಹೊಸ ತೊಗೊಂಬಂದು ಫ್ರಂಟ್ಗೆ ಹಾಕಬೇಕು. ಅವೆರಡನ್ನೂ ಬ್ಯಾಗ್ ಹಾಕೋದು ಫ್ರೆಂಡ್ಸ್ ನಾವು. ಹಿಂಗೆ ಹೊಡೆದೋದ್ರೆ ಹೆಂಗಣ ಟೈರ್ಗಳು? ನೀವು 2 ಗಾಡಿ ಓನರಾಗಿ ಹೇಳಿ. ನೋವಾಗುತ್ತಾ ಇಲ್ಲ? ಏನು ಮಾಡೋಣ? ಟೈರ್ ಕಂಪ್ನವ್ರು ಉದ್ಧಾರ ಆಗ್ತಾರೆ, ನಾವಾಗಲ್ಲ. ನಮ್ಮವು ನೋಡು 2 ಹಂಗೆ ಆಗಿದಾವೆ. ಅಲ್ಲಿ ಒಳಗಿದಾವ. ಇವ್ರ ಗಾಡಿ ನೋಡ್ರಿ ಟೈರ್ಗಳು ಅದೇ ಅಪೋಲೋ ಟೈರ್ ಅಂತೆ. ಇವ್ರದ್ದು ಒಂದು ಹೊಡೆದೋಗೈತೆ, ಒಂದು ಏರ್ ಬಂದೈತೆ ನೋಡಿ. ತೆಗ್ದಿಟ್ಟಾರ ಸೈಡ್. ಏನು ಮಾಡ್ತೀರ ಬಿಡಿ. ಹಿಂಗೆ ನೋಡಿ ಹೆಂಗೆ ಓಪನ್ ಆಯ್ತಿತ್ತು ಫುಲ್ಲು. ಮೊದಲು ಬಂದಂಗೆ ಟೈರ್ಗಳು ಕ್ವಾಲಿಟಿನೇ ಬರಲ್ಲ ಇವಾಗ. ಈ ಟೈರ್ ಬಂದು ಇವಾಗ ವಾರಂಟಿ ಬರಲ್ಲ. ಯಾಕಪ್ಪ ಅಂದರೆ ನೋಡ್ಬೋದು ದೊಡ್ಡ ಪ್ಯಾಚ್ ಹಾಕ್ಸಿದೀವಲ್ಲ ಅಲ್ಲಿ. ಈ ರೀಸನ್ಗೆ ವಾರಂಟಿ ಬರಲ್ಲ. ಪ್ಯಾಚ್ ಏನಕ್ಕಪ್ಪ ಹಾಕ್ಸಿದ್ರಿ ಅಂದರೆ ಗಾಡಿಗೆ ಈ ಬೋಲ್ಟ್ಗಳು ಹೊಡಿತಾ ಗೊತ್ತಾ ಹೈವೇಲಿ. ಬೋಲ್ಟ್ ಹೊಡೆದಾಗ ಪ್ಯಾಚ್ ಹಾಕ್ಲೇಬೇಕಾಗುತ್ತೆ, ಬೇರೆ ದಾರಿ ಏನಿರಲ್ಲ. ಪ್ಯಾಚ್ ಹಾಕಿಲ್ಲ ಅಂದರೆ ಏನಾಗುತ್ತೆ, ಓಲೊಳಗೆ ಕಲ್ಲು ಮಣ್ಣು ಸೇರ್ಕೊಂಡ್ಬಿಟ್ಟು ಮತ್ತೆ ಟ್ಯೂಬು ಪಂಚರ್ ಆಗೋ ಸಾಧ್ಯತೆ ಭಾಳ ಇರ್ತದೆ. ಹಂಗಾಗಿ ಪ್ಯಾಚ್ ಹಾಕಲೇಬೇಕು. ಪ್ಯಾಚ್ ಹಾಕಿದ್ರೆ ಕಂಪ್ನಿಯವರು ವಾರಂಟಿ ಕೊಡಲ್ಲ. ಈ ಟೈರ್ ಇವಾಗ ವೇಸ್ಟ್ ಆದಂಗೆ ಆಟೋದವರಿಗೆ ಕಳ್ಸಿ. ಪ್ರಥಮ ಟೈರ್ ಕಳಿಸ್. ಹಂಗೆ ಯಾಕೆ ಕಳಿಸ್ಬಿಡ್ತಾರೆ ಅವರೇ? ಇಲ್ಲ ನಾನೇ ಹೋಗ್ಲಾ? ಕಳ್ಸಿ. ಎಷ್ಟು ಬಾಡಿಗೆ ಅಂತೆ ಕೇಳು ಫಸ್ಟು. ಬ್ಯಾಕಿಂದೆಲ್ಲ ಜಾಕ್ ಎತ್ತಿದ್ದೀವಿ. ಈಗ ಆ ಕಡೆ ಟೈರ್ ಬಿಸಾಕ್ಬೇಕು ಅದನ್ನ. ಅದೇ ತೊಟ್ಟಿ ಒಳಗೆ ಹಾಕೊಂಡು ಮನೆ ಹತ್ರ ಹಾಕ್ತೀನಿ. ಮತ್ತು ಕಟ್ಟೆ ಸೆಟ್ ನೋಡಿ ಯಾವ ಥರ ಆಗೈತೆ ಅಂದರೆ ಬ್ಲೇಡ್ ಸೆಟ್ಟು ಫುಲ್ಲು ಡಿಸೈನ್ ಆಗೋಗ್ಬಿಟ್ಟೈತೆ, ಬೆಂಡ್ ಆಗಿಬಿಟ್ಟೈತೆ ಹಿಂಗೆ ನೋಡಿ. ಅಲ್ಲಿ ನೋಡಿ ಹಿಂಗೆ ಬಂದು ಹಿಂಗೆ ಆಗೋಗುತ್ತೆ. ಫಸ್ಟು ಬ್ಲೇಡ್ ರೀಸೆಟ್ ಮಾಡಿಸ್ಬೇಕು. ಎಕ್ಸ್ಟ್ರಾ ಏನು ಹಾಕ್ಸಲ್ಲ, ಇದೇ ಕಟ್ಟೆನೇ ರೀಸೆಟ್ ಮಾಡಿಸ್ತೀವಿ. ಶೋರೂಮಲ್ಲಿ ಬಂದಾಗಿಂದ ರೀಸೆಟ್ ಮಾಡಿಸಿಲ್ಲ, 3 ವರ್ಷ ಆಯಿತು. ಈಗ ನೆಕ್ಸ್ಟು ರೀಸೆಟ್ ಮಾಡಿಸ್ಬೇಕು. ಇದೊಂದು ಕೆಲಸ ಪೆಂಡಿಂಗ್ ಉಳ್ಕೊಳೈತೆ ನೋಡಿ. ಈ ಥರ ಗ್ಯಾಪ್ ಇರಬಾರ್ದು. ಬ್ಲೇಡ್ಗಳು ಈ ಥರ ಗ್ಯಾಪ್ಗಳು ಕಾಣಬಾರ್ದು ಅಷ್ಟೊಂದು. ಮತ್ತು ಬ್ಲೇಡೆಲ್ಲ ಹಿಂಗೆ ಇದಾಗ್ಬಿಟ್ಟಿದ್ದಾವೆ. ಅಲ್ಲಿ ನೋಡಿ ಮುಂದೆ ಕಾಣೋದು ಕ್ಲೀನಾಗಿ ಫುಲ್ಲು ಬೆಂಡಾಗ್ಬಿಟ್ಟಿದ್ದಾವೆ. ಕ್ಲೀನಾಗಿ ರೀಸೆಟ್ ಮಾಡಿಸೋಣ. ಇದೊಂದು ಕೆಲಸ. ಏನೊಂದು ರೀಸೆಟ್ಗೆ ಒಂದು 6-7 ಸಾವಿರ ಖರ್ಚು ಬರುತ್ತೆ. ಭೂಷಣ ಹೋಗಿದ್ರೆ ಅದಕ್ಕೊಂದು 3-4 ಸಾವಿರ ಖರ್ಚು ಬರುತ್ತೆ ನೋಡಿ. ಎಲ್ಲ ಲೈನರೆಲ್ಲ ಹೊಡೆದಿದ್ದಾಯಿತು. ಹೊಸ ಲೈನರ್ ಹಿಂಗೆ ಕಾಣ್ತದೆ. ಹೊಸ ಲೈನರ್ ಹಿಂಗೆ ಕಾಣಿಸುತ್ತೆ. ಹಳೆ ಲೈನರಾಗಿ ಏನಿತ್ತು, ಏನೂ ಇರಲಿಲ್ಲ. ಅದನ್ನೇ ನೋಡ್ತಾ ಇದ್ವಿ ನೋಡಿ. ಫೈನಲ್ಲಾಗಿ ಲೈನರ್ ಕೆಲಸ ಎಲ್ಲ ಮುಗೀತು. ಈಗ ಫ್ರಂಟ್ಗೆ 2 ಹೊಸ ಟೈರ್ ಫಿಟ್ ಮಾಡಬೇಕು. ಅದನ್ನು ಕೆಲಸ ಮಾಡಿಸ್ಬೇಕು.
ಇವನ್ನೆಲ್ಲ ಬ್ಯಾಗ್ ಹಾಕೋದು ಇವಾಗಿಲ್ಲ. ಚೆನ್ನಾಗಿ ಟೈರಿನ ಇದು. ಸದ್ಯಕ್ಕೆ ಇವಾಗ ಹೊಸ ಟೈರ್ ಸೀದಾ ತೊಗೊಂಬಂದ್ವಿ. ಇವಾಗ ಫಿಟ್ ಮಾಡ್ಬೇಕಷ್ಟೆ ನೋಡಿ. ಇನ್ನೇನು ಫಿಟ್ ಮಾಡ್ಸೋಣ. ಡಿಸ್ಕ್ಗಳು ಇಲ್ಲೇ ಇದ್ದಾವೆ. ಇಲ್ಲೊಂದು ಬಿಚ್ಕೊಂಬಂದಿದ್ದೀವಿ, ಇಲ್ಲೊಂದು ಐತೆ. ಎರಡನ್ನು ಫಿಟ್ ಮಾಡೋಣ. ಏನಣ್ಣ ಸಮಾಚಾರ? ಹಾಂ, ನನ್ನ ದುರ್ಗಾನೇ ಕಾಣ. ಯಾರ್ದು? ನಂದು ಇಲ್ಲೇನಪ್ಪ, ಇದೇ 30ನೇ ನಮ್ದು. ಹಾಂ, ಕ್ಲೀನಾಗಿ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ಹೊಸ ಟೈರ್ಗೆ ಹೊಸ ಟ್ಯೂಬ್ ಪ್ಲಾಫ್ ಜೊತೆ ಫಿಟ್ ಮಾಡಿಸ್ತಾ ಇದೀವಿ. ಏನಣ್ಣ ಆಯ್ತಾ ಫಿಟ್ಟಿಂಗು? ಆಗ್ತಾ ಇದೆ. ಏನಣ್ಣ ಬೇಜಾರಾಗ್ತಾ ಟೈರ್ ಹಾಕ್ಸಿದಾಗೆಲ್ಲ ಫೀಲ್ ಆಗ್ತದೆ, ಮನಸ್ಸಿಗೆ ಬೇಜಾರಾಗ್ತದೆ. ನೀನು ಹೇಳೋದು ಚೆನ್ನಾಗೈತೆ ನೋಡಿ. ಇವಾಗ ಬ್ಯಾಕ್ ಸೈಡ್ ನಾವು ಟೈರ್ ಕಿತ್ತು ಹಾಕಿದ್ದೀವಿ ಹೊರಕ್ಕೆ. ಲೈನರ್ ನೋಡೋಣ ಏನಾಗಿದ್ದಾವೆ ಅಂತ. ಲೈನರ್ ಇನ್ನೂ ಚೆನ್ನಾಗಿದ್ದಾವೆ ಬ್ಯಾಕ್ ಸೈಡ್. ನಾವು ನೋಡಿ ಇನ್ನು ಇಷ್ಟಿದ್ದಾವೆ. ಬಟನ್ ಹಾಕದ ಏನು ಮಾಡೋದು? ಏನು ಗುರು ಹಾಕೋಣ ನೋಡಿ, ಚೆನ್ನಾಗಿದ್ದಾವೆ. ಆ ಕಡೆ ಹೋಗೈತಾ? ಇಲ್ಲ, ಸ್ವಲ್ಪ ಇದು ಮೇಲಿನ ಚೂರು ಕೆಲಸ ಆಗುತ್ತೆ ಅಷ್ಟೇ. ಇಲ್ಲ ಇರ್ಲಿ, ಏನ್ ಗೊತ್ತಾ, ಕಂಪ್ಲೀಸಿಗೆ ಚೇಂಜ್ ಮಾಡೋಣ. ಹಾಂ ಸರಿ. ನಾನು 34 ಸಾವಿರ ಓಡ್ತಾವಲ್ಲ ಅದನ್ನು ನೋಡಿ ತೆಗೀರಿ ಒಂದ್ಸರಿ ನೋಡ್ಬಿಡೋಣ. ಲೆಫ್ಟ್ ಸೈಡ್ ನಾವೇನು ಲೈನರ್ ಚೇಂಜ್ ಮಾಡಲ್ಲ, ಇದೊಂದು ನೋಡೋಣ. ಈಗ ಡ್ರಮ್ ಓಪನ್ ಮಾಡಿಬಿಟ್ಟು ಎರಡು ಸೇಮ್ ಇರ್ತಾವಲ್ಲ, ಆಲ್ಮೋಸ್ಟ್ ಸೇಮ್ ಇರ್ತದೆ. ಒಂದ್ಸರಿ ಚೆಕ್ ಮಾಡಿಬಿಡೋಣ. ಯಾಕೆ ಬೇಕು ಓಪನ್ ಮಾಡಿಬಿಟ್ಟು. ಫ್ರಂಟಿಂದಂತೂ ಏನಿಲ್ಲ ಅಷ್ಟೇ. ಹಂಗೆ ಆಯಿಲ್ ಸ್ವಲ್ಪ ಕಡಿಮೆ ಇತ್ತಲ್ಲ, ಆಯಿಲ್ ಸ್ವಲ್ಪ ಹಾಕ್ಸ್ತಾ ಇದೀವಿ, ಒಂದು 2 ಲೀಟ್ರು. ಇನ್ನೇನು ನೆಕ್ಸ್ಟ್ ಆಯಿಲ್ ಚೇಂಜಿಗೆ ಬಂದೈತೆ ಆಲ್ರೆಡಿ. ಇನ್ನೇನು ಒಂದು 2 ಟ್ರಿಪ್ ಓಡಿಸಿ ಆಯಿಲ್ ಚೇಂಜ್ ಮಾಡಿಸ್ಬೇಕು. ನೆಕ್ಸ್ಟು ಮಾಡೋಣ. ಸದ್ಯಕ್ಕೆ ಒಂದು 2 ಲೀಟ್ರ್ ಹಾಕಿರು. ಭಾಳ ಗೇಜ್ಗೆ ಸಿಗ್ತಾಯಿಲ್ಲ, ಯಾಕೋ ಸ್ವಲ್ಪ ಕುಡಿತಾ ಐತೆ. ಏನೋ ಸಮಾಚಾರ? ಹಂಗೆ ಅದೆಲ್ಲ ಆದಮೇಲೆ ಸ್ವಲ್ಪ ಡೋರ್ದು ಕೆಲಸ ಮಾಡಿಸ್ಬೇಕಿತ್ತು. ಡೋರ್ದು ವೆಲ್ಡಿಂಗ್ ಕಟ್ ಆಗಿತ್ತು, ಅದನ್ನೆಲ್ಲ ಸುತ್ತಿಗೆ ಹೊಡಿಸಿ ಕ್ಲೀನಾಗಿ ವೆಲ್ಡಿಂಗ್ ಹೊಡಿಸ್ತಾ ಇದ್ದೀವಿ. ಡೋರ್ ಇಂಪಾರ್ಟೆಂಟ್ ಅಲ್ಲ, ಬ್ಯಾಕ್ ಸೈಡ್ ಇರಲೇಬೇಕು. ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆದ್ರೂ ಕಷ್ಟ ಆಗಿಬಿಡ್ತದೆ. ಇಂಚರ್ಸ್ ಎಲ್ಲ ವೆಲ್ಡಿಂಗ್ ಬಿಟ್ಕೊಂಡಿತ್ತು. ಲೆಫ್ಟ್ ಸೈಡ್ ಅಂತೂ ಪೂರ್ತಿ ಬಿಟ್ಟಿತ್ತು. ಅದಕ್ಕೆ ಇವಾಗ ಕ್ಲೀನಾಗಿ ಟಾಕ ಹೊಡಿಸಿ ವೆಲ್ಡಿಂಗ್ ಹೊಡಿಸ್ತಾ ಇದ್ದೀವಿ ಇಂಚರ್ಸ್ಗೆ. ರೈಟ್ ಸೈಡ್ ನಮ್ಮೂರು ಲೈಟಾಗಿ ಬಿಟ್ಟಿತ್ತು, ಅದಕ್ಕೆ ಹಂಗೆ ಸುತ್ತಿಗೆ ಹೊಡಿಸ್ಬಿಟ್ಟು ಟಾಕ ಹೊಡಿಸಿದ್ದೀವಿ. ಲೆಫ್ಟ್ ಸೈಡ್ ಮಾತ್ರ ಪೂರ್ತಿ ಹೊರಗೆ ಬಂದಿತ್ತು, ಅದಕ್ಕೆ ಫುಲ್ ವೆಲ್ಡಿಂಗ್ ಹೊಡಿಸ್ತಾ ಇದ್ದೀವಿ. ನೋಡಿ ಡೋರನ್ನು ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ಬೇಕಷ್ಟೇ. ಲೋಡಿಂಗ್ ರೆಡಿ ಇದೆ, ಲೋಡ್ಗೆ ಹೋಗ್ಬೇಕು. ಗಾಡಿನ ಲೋಡೆಲ್ಲ ಮಾಡಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗಿದ್ದು. ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರನೇ ಸೈಡ್ಗೆ ಹಾಕಿ ಹೋಗಿದ್ವಿ. ಇವಾಗ ಇಲ್ಲಿಗೆ ಬಂದ್ವಿ. ಏನಪ್ಪ ಅಂದರೆ ಇಲ್ಲಿಂದ ಹೊರಡಬೇಕು. ಎಲ್ಲಿಗೆ ಅಂದರೆ ಬೆಳಗಾಮ ಗಾಡಿ ಲೋಡಾಗಿ ನಿಂತೈತೆ. ಲೋಡ್ ಮಾಡಿ ನಾನೇ ನಿಲ್ಲಿಸೋಗಿದ್ದೆ, ಇವಾಗ ಫ್ರೆಶ್ ಆಗಿ ಬಂದಿದ್ದಾಯಿತು. ಇಲ್ಲಿಂದ ಹೊರಡಬೇಕು. ಗಾಡಿ ಎತ್ಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ, ಲೇಟ್ ಮಾಡೋದು ಬೇಡ. ಇವಾಗ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪಾಗಿ ಹೋಗೋ ಅವಶ್ಯಕತೆ ಇಲ್ಲ. ಏನಕ್ಕಪ್ಪ ಅಂದರೆ ನಾಳೆ ಬೆಳಗ್ಗೆ 9-10 ಗಂಟೆ ಮೇಲೆ ಗಾಡಿ ಖಾಲಿ ಮಾಡ್ತಾರೆ ಲೇಬರ್ಸು. ಆಲ್ರೆಡಿ ನಮ್ಗಿಂತ ಮುಂಚೆ ಒಂದು ಗಾಡಿ ಹೋಗಿದೆ, ಅದನ್ನು ಬೆಳಗ್ಗೆ ಒಂದು 5 ಗಂಟೆಗೆ ಬಂದು ಒಂದು 9 ಗಂಟೆ ಸತಿ ಖಾಲಿ ಮಾಡೋದನ್ನ ಕೊಟ್ಟು, ಮತ್ತು ಅಲ್ಲಿಂದ 40-50 ಕಿಲೋಮೀಟ್ರ್ ಬಸ್ಸಲ್ಲಿ ನಾವು ಇರೋ ಜಾಗಕ್ಕೆ ಬಂದುಬಿಟ್ಟು ನಮ್ಮ ಗಾಡಿ ಖಾಲಿ ಮಾಡಬೇಕು. ಹಂಗಾಗಿ ಆರಾಮಾಗೆ ಬಾರೋಣ, ತಲೆ ಕೆಡ್ಸ್ಕೊಂಬೇಡ. ನಿದ್ದೆ ಬಂದರೆ ಎಲ್ಲ ಮಲ್ಕೊಂಬ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಗಾಡಿದು ಸ್ವಲ್ಪ ಜಾಕ್ ಎತ್ತಿ ಆ ಟೈರ್ಗಳು ಬಿಚ್ಚಿ ಹಾಕಿ ಅದು ಇದು ಸಿಕ್ಕಾಪಟ್ಟೆ ಮೈನೋವಾಗಿದೆ. ಮನೆಗೆ ಹೋಗಿ ಇವಾಗ 11 ಗಂಟೆ ಟೈಮು ಕರೆಕ್ಟಾಗಿ. ನೈಟ್ ಬೇರೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಪಕ್ಕಾ ನಿದ್ದೆ ಬರ್ತದೆ. ಮನೆ ಊಟ ಬೇರೆ 100% ಒಂದು 100 ಕಿಲೋಮೀಟ್ರ್ ಕೂಡ ಓಡಿಸ್ತೀನೋ ಎಲ್ಲೋ ಗೊತ್ತಿಲ್ಲ. ಈಗ ದುರ್ಗಾ ಬಿಡ್ತಾ ಇದ್ದೀನಿ ರಾತ್ರಿ 11 ಗಂಟೆಗೆ. 11 ಆಗೈತೆ ಆಲ್ರೆಡಿ. ಎಷ್ಟಾಗುತ್ತೋ ಅಷ್ಟು ದೂರ ಓಡಿಸಿ ಮಲ್ಕೊಂಡು ಬೆಳಗಿನ ಜಾವ 4-5 ಗಂಟೆಗೆ ಎದ್ದು ಹೋಗೋಣಂತ ಬನ್ನಿ. ಇಲ್ಲಿಂದ ಫಸ್ಟ್ ಬಿಡೋಣ. ಇವತ್ತೇನು ನಾನ್ ಸ್ಟಾಪ್ ಜರ್ನಿ ಇಲ್ಲ, ಆರಾಮಾಗಿ ಹೋಗೋ ಜರ್ನಿ ಇವತ್ತು. ಏನಾಗಬಾರ್ದಿತ್ತು ಅದೇ ಆಯಿತು. ನಿದ್ದೆ ಕರೆಕ್ಟಾಗಿ ನಾನು 11:20 ಆಗಿತ್ತು ದುರ್ಗಾ ಬಿಟ್ಟಾಗ. ಹೆಬ್ಬಾಳ್ ಟೋಲಿಗೆ ಬರೋಷ್ಟಿಗೆ 12 ಗಂಟೆ. ದಾವಣಗೆರೆನೂ ರೀಚ್ ಆಗಿಲ್ಲ. ಮನೆ ಬಿಟ್ಟು ಬರೋ 30 ಕಿಲೋಮೀಟ್ರ್ ಹೆವಿನಿದ್ದೆ. ಇಲ್ಲೇ ಗಾಡಿ ಸೈಡ್ಗೆ ಹಾಕಿ ಮಲಗಿದ್ದಾಯಿತು. ಇಲ್ಲಿಂದ ಇವಾಗ ಇಲ್ಲಿಂದ ಇವಾಗ 3 ಗಂಟೆಗೆ ಎದ್ದಿದ್ದೀನಿ. ಇವಾಗ ಎಲ್ಲಿ ಬಿಟ್ರೆ 250 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡಿಬೇಕು. ಬನ್ನಿ ನಮ್ಮ ಜರ್ನಿ ಇಲ್ಲಿಂದ ಶುರು ಮಾಡೋಣ. ಇವಾಗ ನಿದ್ದೆ ಇಂಪಾರ್ಟೆಂಟ್ ಮನುಷ್ಯನಿಗೆ. ನಿದ್ದೆ ಜಾಸ್ತಿ ಬಂತು ಅಂದರೆ ಗಾಡಿ ಓಡ್ಸೋಕ್ಕೆ ಹೋಗಲ್ಲ. ನಾವಂತೂ 38 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ನಿದ್ದೆ ಬಂತು ಅಂದರೆ ಗಾಡಿ ಸೈಡ್ಗೆ ಎಳೆಯಬೇಕು. ಮಿನಿಮಮ್ ಒಂದು 2-3 ಅವರ್ ರೆಸ್ಟ್ ಮಾಡ್ಕೊಂಡು ಹೋಗಿ ಅಷ್ಟೇ. ನಾನು ಹೇಳೋದಷ್ಟೇ, ಎಲ್ಲರಿಗೂ ಅಷ್ಟೇ ಹೇಳೋದು.
ಮನುಷ್ಯನಿಗೆ ನಿದ್ದೆ ತುಂಬ ಇಂಪಾರ್ಟೆಂಟು. ನಾವು ನೈಟೆಲ್ಲ ಹೊಡಿತೀವಿ, ಅಂಥ ಡ್ರೈವರು ಇಂಥ ಡ್ರೈವರು ಅವೆಲ್ಲ ಬಿಲ್ಡಪ್ಗಳು ಬಿಟ್ಟು ಆರೋಗ್ಯ ನೋಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ನಿದ್ದೆ ಮಾಡ್ಕೊಳ್ಳಿ. ಬನ್ನಿ ಇಲ್ಲಿಂದ ಹೊರಡೋಣ ನಮ್ಮ ದಾವಣಗೆರೆ ಕಡೆ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ದಾವಣಗೆರೆ, ಆ ಕಡೆಗೆ 230 ಕಿಲೋಮೀಟ್ರ್ ಇದೆ ಬಾಗೇವಾಡಿ ಟೋಲ್. ಅಲ್ಲಿಂದ ಸೀದಾ ನೆಕ್ಸ್ಟ್ ಟೋಲ್ ಚೇಳಗಿರಿ ಟೋಲ್ ಹತ್ರ ಬಂದು ಇಲ್ಲ ವಾಶ್ರೂಮ್ಸ್ ಎಲ್ಲ ಇತ್ತು, ಹೋಗಿ ನಮ್ಮ ದಿನನಿತ್ಯದ ಕರ್ಮಗುರೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿಂದ ಹೊರಡನ್ ಬಂದು ಇಲ್ಲಿ ಬಿಟ್ರೆ ನಾನ್ ಸ್ಟಾಪಾಗಿ ಹೋಗೋಣ, ಇಲ್ಲ ನಿಲ್ಸೋದು ಬೇಡ. ಸೀದಾ ಟೋಲ್ ಹತ್ರ ಬರೋ ಅಷ್ಟೊತ್ತಿಗೆ ಟೈಮ್ ಬಂದು 5:30 ಆಯಿತು. ಇನ್ನು ಹುಬ್ಳಿಗೆ ಹೋಗಿ ಆ್ಯಡ್ ಬ್ಲೂ ತೊಗೊಂಡು ಹೋಗ್ಬೇಕು. ಆ್ಯಡ್ ಬ್ಲೂ ಆಲ್ರೆಡಿ 4 ಪಾಯಿಂಟಿಗೆ ಬಂದೈತೆ. ಟ್ರಿಪ್ಪು 4 ಪಾಯಿಂಟ್ ಇತ್ತು, ಹೋಗಿ ಖಾಲಿ ಮಾಡಾಕೊಂಡಿದ್ದು. ಈ ಟ್ರಿಪ್ಪು ಒಂದು ಟ್ರಿಪ್ಪಿಗೆ ಒಂದು ಬಕೆಟ್ ಕುಡಿಯುತ್ತೆ ಇದು ಆ್ಯಡ್ ಬ್ಲೂ, ಸಖತ್ ಕುಡಿತದೆ. ಆ್ಯಡ್ ಬ್ಲೂಗೆ ಟ್ರಿಪ್ಪಿಗೆ 1300 ರೂಪಾಯಿ ದುಡ್ಡು ಹಾಕ್ಬೇಕು ಈ ಗಾಡಿಗೆ, ಅದೇ ಲಾಸ್ ನಮಗೆ. ಅಲ್ಲಿಗೆ ತಿಂಗಳಿಗೆ 5 ಟ್ರಿಪ್ ಕೊಡೋದ್ರೂ 6,500-7,000 ರೂಪಾಯಿ ದುಡ್ಡು ಹೋಯ್ತು ಅಲ್ಲೇನೆ. ಕರೆಕ್ಟಾಗಿ ಹುಬ್ಳಿ VRL ಹತ್ರ ಬಂದಿದ್ದಾಯಿತು, ಹೊರೂರ್ ಹತ್ರ. ಇಲ್ಲಿಂದ ಕರೆಕ್ಟಾಗಿ ನಂದು 2-3 ಕಿಲೋಮೀಟ್ರ್ ಅಷ್ಟೇ ಭಾರತ್ ಬೆಂಚ್ ಶೋರೂಮು. ಹೋಗ್ಬಿಟ್ಟು ಆ್ಯಡ್ ಬ್ಲೂ ತೊಗೊಂಡು ಅಲ್ಲಿಂದ ಮುಂದೆ ಹೋಗೋಣ. ಗಾಡಿ ಅಂತೂ ಸರಿಯಾಗಿ ಓಡ್ತಾ ಐತೆ. ಮುಂಚೆ ಕಂಪ್ಲೇಂಟ್ ಇತ್ತಲ್ಲ ಕುಣಿಯೋದು ಗಿಣಿಯೋದು ಅದೆಲ್ಲ ಏನೂ ಇಲ್ಲ, ಈಗ ನೈಸಾಗಿ ಹೋಗುತ್ತೆ ಗಾಡಿ. ಬೆಂಜ್ ಓಡಿಸೋ ಫೀಲ್ ಇವತ್ತು ಬರ್ತಾ ಐತೆ. ದಿನಕ್ಕೆ ಲೈನರ್ ಗಿನ್ನರ್ ಎಲ್ಲ ಓಡಿಸಿದೀವ, ಬ್ರೇಕ್ ಎಲ್ಲ ಪಕ್ಕ ಐತೆ. ಇವಾಗ ಗಾಡಿ ಬ್ರೇಕ್ ಹೊಡೆದ್ರೆ ಸರ್ ಹಂಗೆ ನಿಂತ್ಕೊಂಡೈತೆ, ಏನು ಸಮಸ್ಯೆ ಇಲ್ಲ. ಇವಾಗ ಬೆಂಜ್ ಫೀಲ್ ಇವಾಗ ಬರ್ತಾ ಇದೆ ಗಾಡಿ ಓಡ್ಸೋಕಿದ್ರು. ಟ್ರಿಪ್ ಅಂತೂ ನರ್ಕ ಅನ್ಬೋಗಿಸ್ಬಿಡಿ ನಾನಂತೂ ಗಾಡಿ ಓಡ್ಸೋಕ್ಕೆ. ಹುಬ್ಳಿ ಭಾರತ್ ಬೆಂಜ್ ಹತ್ರ ಬಂದಿದ್ದಾಯಿತು ನೋಡಿ. ಹುಬ್ಳಿ ಭಾರತ್ ಬೆಂಜ್ ಕರೆಕ್ಟಾಗಿ ಬಂದಿದ್ದೀವಿ. ಇಲ್ಲ ಗೇಟ್ ಹತ್ರ ನಿಲ್ಲಿಸಿ ಕರೆಕ್ಟಾಗಿ ಅಲ್ಲಿ ಇಟ್ಟಿರ್ತಾರೆ ಆ್ಯಡ್ ಬ್ಲೂಗಳು, ತೊಗೊಂಡು ಬರೋಣ ಬನ್ನಿ ಹೋಗಿ. ಆ್ಯಡ್ ಬ್ಲೂ ಭಾಳ ಇಂಪಾರ್ಟೆಂಟು ಮನುಷ್ಯನಿಗೆ. ನೀರು ಹೆಂಗೋ ನಮ್ಮ ಗಾಡಿ BS6 ಗಾಡಿಗಳಿಗೆ ಆ್ಯಡ್ ಬ್ಲೂ ಹಂಗೆ ಆಗ್ಬಿಟ್ಟೈತೆ ಇವಾಗ. ಗಾಡಿ ಸದ್ಯಕ್ಕೆ ಇಲ್ಲೇ ಹಾಕಿ ಹೋಗಿ ತೊಗೊಂಡು ಬರೋಣ. ಇವಾಗೇನು ಹಾಕೋದು ಬೇಡ, 4 ಪಾಯಿಂಟ್ ಐತೆ. ಟೂಲ್ ಬಾಕ್ಸ್ಗೆ ಹಾಕೋಣ, ನೆಕ್ಸ್ಟ್ ಹಾಕೊಂಡ್ರೆ ಆಗುತ್ತೆ ಖಾಲಿ ಆದಮೇಲೆ ಗಾಡಿ. ಹುಬ್ಳಿ RNS ಶೋರೂಮವ್ರು ಯಾರನ್ನ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೆಕ್ಸ್ಟ್ ಟೈಮ್ ಇಲ್ಲಿ ಆ್ಯಡ್ ಬ್ಲೂ ಬಕೆಟ್ ಇಟ್ಸ್ ಹೋಗ್ತಿರಲ್ಲ, ಇವನ್ನ ಹೊರಗಡೆ ಹಾಕ್ಬಿಡಿ ಅಲ್ಲಿ ಗೇಟ್ ಹತ್ರ. ರಾತ್ರಿ ಎಲ್ಲ ಡ್ರೈವರ್ಗಳು ನಿದ್ದೆಗೆ ಇಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಗಾಡಿ ಓಡಿಸ್ಕೊಂಡು ಬರ್ತಿರ್ತಾರೆ. ಇಲ್ಲಿ ನಿಮ್ಮ ಕೆಲಸ ಮಾಡೋಕ್ಕಲ್ಲ ನೋಡ್ರಿ. ಇಲ್ಲಿ ಒಳಗಡೆ ಬಂದು ಆ್ಯಡ್ ಬ್ಲೂ ಹಾಕ್ಕೊಂಡು ಹೊರಗಡೆ ಹೋಗಿ ಗಾಡಿ ಬಿಟ್ಟು ನಾವು ಗಾಡಿ ತೊಗೊಂಡು ಹೋಗ್ಬೇಕಂತೆ. ಇಲ್ಲಿ ಇಡೋ ಬದಲು ಡೇ ಟೈಮಲ್ಲಿ ಅಲ್ಲಿ ಒಂದು 10 ಬಕೆಟ್ 20 ಬಕೆಟ್ ಅಲ್ಲಿ ಇಡ್ಸಿದ್ರೆ ಇಲ್ಲಿಟ್ರೆ ಹೊರಗೇನು ಅಲ್ಲಿಟ್ರೆ ಹೊರಗೇನು. ಮತ್ತು ನಾವು ಒಳಗೆ ಬಂದು ನೈಟ್ ಹೊತ್ತು ಹೋಗಿರ್ತೀವಿ. ಇಲ್ಲಿ ನಾಳೆ ದಿನ ಏನಾನ ಹೆಚ್ಚು ಕಮ್ಮಿ ಆಯಿತು, ಏನಾನ ಕಳ್ತನ ಆಯಿತು, ಅವಾಗ ಯಾರ ಮೇಲೆ ಬರ್ತದೆ? ನಮ್ಮನ್ನೇ ಕೇಳ್ತಾರೆ, ಇವ್ರು ಬಂದೋಗಿದ್ರಲ್ಲ ಇವ್ರು ಏನಾರು ಮಾಡಿರ್ಬೋದು ಅಂತ. ಹಂಗಾಗಿ ದಯವಿಟ್ಟು ಭಾರತ್ ಬೆಂಜ್ ಅವ್ರಿಗೆ ಹೇಳ್ತಾ ಇರೋದು, RNS ಅವ್ರಿಗೆ ಎಸ್ಪೆಷಲಿ. RNS ಅಲ್ಲಿ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿದೆ. ಟ್ರೈಡೆಂಟಲ್ಲಿ ಈ ಥರ ಇಲ್ಲ. RNS ಮೋಟ್ರ್ಸ್ ಅಂದ್ರೇ ಕಂಪ್ಲೇಂಟ್ ನಮಗೆ. ಎಲ್ಲಿಗೋದ್ರೂ ಅದೇನೆ. ಲಾಸ್ಟ್ ಟೈಮ್ ನಮ್ಮದು ಗಾಡಿ ಇದೆ ಭಾರತ್ ಬೆಂಜ್ ಗಾಡಿ ರೋಡಲ್ಲಿ ನಿಂತಿತ್ತು, ಟ್ರಬಲ್ ಆಗಿ 24/7 ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲೊಂದು ಗಾಡಿ ನಿಂತಿದೆ ನೋಡಿ, ಸರ್ವಿಸ್ ಗಾಡಿ. ಇವರು ಸರ್ವಿಸೇ ಕೊಡಲ್ಲ ಆ್ಯಕ್ಚುಲಿ. ನೈಟ್ ಟೈಮ್ ನಾನು ಮಲಗಿದ್ದೆ, ಅದು ಹಂಗೆ ಮಾಡ್ತಾಯಿದ್ದೆ ಹಿಂಗೆ ಮಾಡ್ತಾಯಿದ್ದೆ ಅಂತ ಕತೆಗಳು ಹೇಳ್ತಾರೆ. ನನ್ನ ಗಾಡಿ ಬ್ರೇಕ್ ಡೌನ್ ಆಗಿ ಕರೆಕ್ಟಾಗಿ 14 ಅವರ್ ಬಿಟ್ಟು ಗಾಡಿ ಹತ್ರ ಬಂದಿದ್ದಾರೆ. 70 ಕಿಲೋಮೀಟ್ರ್ ಬರೋಕ್ಕೆ. ಬ್ರೇಕ್ ಡೌನ್ ಕಂಪ್ಲೇಂಟ್ ಆದಮೇಲೆ 14 ಅವರ್ ಆದಮೇಲೆ ಬಂದಿದ್ದಾರೆ. ನಾನು ಅವ್ರಿಗೆ ಸರಿಯಾಗಿ ಆಟಾಡ್ಸಿದ್ದೀನಿ. ಗಾಡಿ ಎಲ್ಲ ರೆಡಿ ಮಾಡಿಸಿ ಕಳಿಸಿ 12 ದಿನ ಬಿಟ್ಟು ಪೇಮೆಂಟ್ ಹಾಕಿರೋದು. ಗಾಡಿ ರೆಡಿ ಮಾಡಿಸಿದ್ದು 26,000 ಏನೋ. ಹಿಂಗೆ ಆಟಾಡಿಸ್ಬೇಕು ಇವ್ರಿಗೆ, ಯಾಕಂದರೆ ಯಾರೂ ಕೇಳಲ್ಲ. ನಮಗೆ ಕೇಳೋ ಅಧಿಕಾರ ಐತೆ, ಯಾಕಂದ್ರೆ 30 ಲಕ್ಷ ಬಂಡವಾಳ ಗಾಡಿಗಳು ತಗೊಂಡಿದ್ದೀವಿ, ಕೇಳೋ ಅಧಿಕಾರ ಐತೆ, ನಾವು ಕೇಳಬೇಕು. ನೋಡಿ ನಮ್ಮ ಪರಿಸ್ಥಿತಿ. ಅಷ್ಟು ಲಕ್ಷ ಬಂಡವಾಳ ಹಾಕಿ ಈ ಥರ ಎಳ್ಕೊಂಡೋಗೋ ಪರಿಸ್ಥಿತಿ ನಮ್ಮದು. ನಿಮ್ಮ ಮ್ಯಾನೇಜರ್ಗೆ ಹೇಳಿದ್ದೀನಣ್ಣ ಫೋನ್ ಮಾಡಿ, ಅವ್ರಿಗೆ ಹಂಗೆ ಹೇಳ್ರಿ. ರಾತ್ರಿ ಒಬ್ರು ಗಾಡಿಯವ್ರು ಬಂದಿದ್ರು, ಅಲ್ಲ ಜಗಳ ಮಾಡೋಗವ್ರೆ, ಇಲ್ಲಿ ಇಟ್ಕೊಬೇಕಂತೆ ಅಂತಂದು ಹೇಳೋಗವ್ರೆ ಅಂತ ಹೇಳ್ರಿ. ನಾನು ಹೇಳಿದ್ದೀನಿ ಅವ್ರಿಗೆ ಫೋನ್ ಮಾಡಿ, ನಾಳೆಯಿಂದ ಇಲ್ಲಿ ಇಡಿಸ್ತೀನಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಇಲ್ಲಿ ಇಡಿಸ್ಬೇಕು ಅವರು, ಇಲ್ಲಾಂದ್ರೆ ನಾನು ಮೇಲ್ಗಡೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಅವ್ರಿಗೆ ಹೇಳ್ಬಿಡಿ ನೀವು. ನಾನು ಮತ್ತೆ ಇನ್ನು 4-5 ದಿನ ಬಿಟ್ಟು ಬರ್ತೀನಣ್ಣ, ಅಷ್ಟೇ ಅವ್ರಿಗೆ ಹೇಳ್ರಿ. ಯಾರೇ ಇರಲಿ ನಿಮ್ಮ ಮ್ಯಾನೇಜರ್ಗೆ ಹೇಳ್ರಿ, ಅಕಸ್ಮಾತ್ ಇಲ್ಲಿ ಆ್ಯಡ್ ಬ್ಲೂ ಇಲ್ಲ ನಾನು ಸೀದಾ ಗೇಟ್ಗೆ ಅಡ್ಡ ಹೊಡೆದೇ ನಿಲ್ಸಿ ಮಲ್ಕೊಂತೀನಿ. ಅದು ಯಾರು ಬರ್ತಾರೆ ಬರಲಿ. ನಾವು 30 ಲಕ್ಷ ಗಾಡಿಗೆ ಬಂಡವಾಳ ಹಾಕಿ ಬಡ್ಡಿ ಕಟ್ಕೊಂಡು ಇಲ್ಲಿ ಗುಲಾಮ್ಗಿರಿ ಮಾಡೋಕೆ ಬರ್ಬೇಕು ಇವ್ರದ್ದು ಅಷ್ಟೇ ನೋಡ್ರಿ. ಭಾರತ್ ಬೆಂಜಲ್ಲಿ ಎಷ್ಟು ಶೋರೂಮ್ ಇದಾವ ಇಂಡಿಯಾದಾಗೆ, ಎಲ್ಲನೂ ಹೋಗ್ರಿ ಗೇಟ್ ಹತ್ರನೇ ಇಟ್ಟಿರ್ತಾರೆ. RNS ಆಗ ಒಂದೇ ಹಿಂಗೆ ನಾಟಕಗಳಾಡೋದು. 7 ಬ್ರಾಂಚ್ ಇರೋದು ವೇಸ್ಟ್ ಇವ್ರದ್ದು. ನಾನು ಅವ್ರಿಗೆ ಮುಂದೆನೇ ವೀಡಿಯೋದಾಗೆ ಹೇಳ್ತೀನಿ ಬೇಕಾದರೆ. ಮೊನ್ನೆ ನನ್ನ ಗಾಡಿ ಇದೇ ಗಾಡಿ ಟ್ರಬಲ್ ಆಗೈತೆ. ಗಾಡಿ ಬ್ರೇಕ್ ಡೌನು, ಟೈಮಿಂಗ್ ಲೋಡು, 14 ಅವರ್ ಬಿಟ್ಟು ಬಂದಾರೆ. 14 ತಾಸು.
ಮತ್ತು ಯಾಕೆ ಗಾಡಿ ಮಾರ್ಬೇಕಾದ್ರೆ ಯಾಕೆ ಹೇಳ್ಬೇಕು 24/7 ಸರ್ವಿಸ್ ಅಂತ? ಕರೆಕ್ಟ್ ಅಣ್ಣ? ಬರಲೇಬೇಕು ಅವರು. ಈಗ ನಿಮ್ಮದೇ ಲೆಕ್ಕ ಹಾಕ್ರಿ, ಒಳಗಡೆ ಬ್ರೇಕ್ ಡೌನ್ ಟೀಮ್ ಐತೆ ಅಲ್ರಿ? ಹಾಂ, ಅವ್ರು ಏನು ಮಾಡ್ತಿದ್ದಾರೆ? ಮಕ್ಕಂಡಾರ ಇಲ್ಲ? ಎಷ್ಟು ಗಾಡಿ ನಿಂತಿರ್ತಾವ, ನಾನೇ ತೋರಿಸ್ತೀನಿ ಬರ್ರಿ. ಬ್ರೇಕ್ ಡೌನ್ ಆಗಿ ಯಾರು ಹೋಗಂಗಿಲ್ಲ ನೈಟ್ ಟೈಮು. ಅದು ದೌಲತ್ತು ದಿಮಾಕ್ ಇವ್ರಿಗೆ. ಆರಾಮಾಗಿ ಮಕ್ಕೊಂತಾರೆ ಬಂದು. ನಾವು ಎಷ್ಟು ಜನ ನೋಡಿಲ್ಲ ಹೇಳ್ರಿ. ಇವ್ರು ಗ್ರಾಚಾರ ಬಿಡ್ಸಕ್ಕೆ ನಮ್ಮಂತಾರೆ ಆಗ್ಬೇಕು ಇವ್ರಿಗೆ. ಏನು ಮಾಡೋಕ್ಕಾಗಲ್ಲ, ಇಟ್ಕೊಂಡು ಹೋಗೋಣ. ನೆಕ್ಸ್ಟ್ ಟೈಮ್ ಗೇಟಲ್ಲಿ ಆ್ಯಡ್ ಬ್ಲೂ ಇಲ್ಲ ಅಂದ್ರೆ ಅವಾಗ ಮಾತಾಡ್ತೀನಿ. ಆ್ಯಕ್ಚುಲಿ ಮತ್ತಿಲ್ಲಿ ತುಂಬ ಜನ ಆ್ಯಡ್ ಬ್ಲೂ ತಗೊಂಡು ಹೋಗ್ತಾರೆ. ಹೇಳ್ಬೇಕು ಫಸ್ಟು, ನಾವು ಹೇಳಿದ್ರೆ ಅಲ್ವಾ ಅವ್ರು ಸುಧಾರಿಸ್ಕೊಳೋದು. ನಾವು ಹೇಳ್ಬೇಕು ಬಾಯ್ ಬಿಟ್ಟು, ಹಿಂಗಲ್ಲಪ್ಪ ಹಿಂಗೆ ಮಾಡ್ರಿ ಅಂತ. ಯಾಕಂದ್ರೆ ನಮ್ಮ ಅನುಕೂಲಕ್ಕೋಸ್ಕರ ಶೋರೂಮ್ಗಳಿರೋದು, ಸರ್ವಿಸ್ ಸೆಂಟ್ರ್ಗಳಿರೋದು. ನಮಗೆ ಸರ್ವಿಸ್ ಕೊಡೋಕ್ಕೋಸ್ಕರ ಅವ್ರು ಇರೋದು. ಏನು ನಮಗೆ ಕಷ್ಟ ಕೊಡೋಕ್ಕೋಸ್ಕರ ಅವ್ರಿಲ್ಲ. ಯಾರೇ ಆಗಲಿ, ಏನೇ ಪ್ರಾಬ್ಲಮ್ ಆಗಲಿ ಹೇಳ್ರಿ, ಮಾತಾಡ್ರಿ, ಪ್ರಶ್ನೆ ಮಾಡ್ರಿ. ಫಸ್ಟು ಪ್ರಶ್ನೆ ಮಾಡಿದಾಗ ಏನಾಗುತ್ತೆ, ಅವ್ರು ಇಲ್ಲಪ್ಪ ನಮ್ಮನ್ನು ಕೇಳೋರು ಇದ್ದಾರೆ ಅಂತ ಅವ್ರಿಗೂ ಒಂದು ಭಯ ಇರ್ತದೆ. ಕೇಳೋರಿಲ್ಲ ಅಂದರೆ ಹಿಂಗೆ ಆಗೋದು. ಏನು ಮಾಡ್ತೀರಾ? ಬನ್ನಿ ಇಲ್ಲಿಂದ ಹೋಗೋಣ. ಇಲ್ಲಿಂದ ಕರೆಕ್ಟಾಗಿ ನಾವು ಹುಬ್ಳಿ ಬಂದು ಒಂದು 10 ಕಿಲೋಮೀಟ್ರು. ಅದು ಬಿಟ್ಟರೆ ಇನ್ನೇನು ಹಿರಾಬಾಗವಾಡಿ ಟೋಲ್ ಹತ್ರ ಹೋಗ್ಬೇಕು. ಅವ್ರು 9-10 ಗಂಟೆ ಸಿಗ ಲೇಬರ್ಸ್ ಬರ್ತಾರೆ. ಆರಾಮಾಗಿ 85 ಕಿಲೋಮೀಟ್ರ್ ಏನೈತೆ ಅಷ್ಟೇ. ಟೈಮು 7 ಗಂಟೆ, 9 ಗಂಟೆಗೆ ಆರಾಮಾಗಿ ಹೋಗ್ತೀವಿ. ಟಿಫನ್ ಮಾಡ್ಕೊಳ್ಳೋದ್ರು 9:15 ಅಲ್ಲಿ ಇರ್ತೀವಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೆ ನೆಕ್ಸ್ಟ್ ವ್ಲಾಗ್ ಇಲ್ಲಿಂದ ಕಂಟಿನ್ಯೂಷನ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾರೆ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.